ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಿಜೆಪಿಯಲ್ಲಿ ಮೇಜರ್ ಸರ್ಜರಿ ಆಸ್ ಎಕ್ಸ್ಪೆಕ್ಟೆಡ್ ಆಗಿದೆ. ಬಹಳಷ್ಟು ಹೆಸರುಗಳನ್ನು ನಾವು ನಿಮ್ಮ ಮುಂದೆ ಇಟ್ಟಿದ್ವಿ. ಅದೇ ರೀತಿಯಲ್ಲಿ ಒಂದಿಷ್ಟು ಮೇಜರ್ ಚೇಂಜಸ್ ಆಗಿರೋದನ್ನು ಗಮನಿಸ್ತಾ ಇದ್ದೀವಿ. ಸೊ ಇಲ್ಲಿ ಏನು ಉಳಿಸ್ಕೊಂಡಿದ್ದಾರೆ, ಬದಲಾವಣೆ ಮಾಡೋದಕ್ಕೆ ಇಷ್ಟಪಡದೆ ಉಳಿಸ್ಕೊಂಡಿದ್ದಾರೆ, ಎಲ್ಲಿ ಬದಲಾವಣೆ ಮಾಡಿದ್ದಾರೆ, ಮಹಿಳೆಯರಿಗೆ ಪ್ರಾತಿನಿಧ್ಯ ಅಂತ ಏನು ನಿರೀಕ್ಷೆ ಇತ್ತಲ್ಲ ಅದೇ ರೀತಿಯಲ್ಲಿ ಎಷ್ಟು ಪ್ರಾತಿನಿಧ್ಯ ಸಿಕ್ಕಿದೆ ಅನ್ನೋದು ಒಂದು ಕಡೆ ಕುತೂಹಲ. ಆದರೆ ಕರ್ನಾಟಕಕ್ಕೆ ಕೈ ಹಾಕಿದ ನಿತಿನ್ ನಬೀನ್ ಕಡೆಗೂ ಕರ್ನಾಟಕದಲ್ಲಿ ಒಂದು ಬದಲಾವಣೆ ಅಥವಾ ಏನೋ ಒಂದು ನಿರ್ಧಾರ ಖಚಿತ ಅನ್ನೋದಕ್ಕೆ ನಿತಿನ್ ನಬೀನ್ ಅವರು ಕೊಟ್ಟಿರೋ ಈ ಸಂದೇಶ ಸಾಕ್ಷಿ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಏನೇನು ಹಾಗೆ ಉಳ್ಕೊಂಡಿದೆ ಅನ್ನೋದರಲ್ಲಿ ಇಂಪಾರ್ಟೆಂಟ್. BL ಸಂತೋಷ್ ಅವರು ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ಉಳ್ಕೊಂಡಿದ್ದಾರೆ ಅವರು. ಹಾಗೆ ಜಯಪಾಂಡ ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ ಆಗಿ ಕಂಟಿನ್ಯೂ ಆಗಿದ್ದಾರೆ. ಸ್ಮೃತಿ ಇರಾನಿ ಅವರು ಕಮ್ಬ್ಯಾಕ್ ಆಗಿದ್ದಾರೆ. ಸೊ ಬಿಗ್ ಕಮ್ಬ್ಯಾಕ್ಗಳಲ್ಲಿ ಇದು UP ಇನ್ಚಾರ್ಜ್ ಆಗಿ ಅವರು ಒಂದು ದೊಡ್ಡ ರೋಲನ್ನು ಈಗ ಪಡ್ಕೊಂಡಿರೋದು. ಹಾಗಾಗಿ ಉಳಿಸ್ಕೊಂಡಿದ್ದಾರೆ ಕೆಲವರನ್ನು. ಕೆಲವರು ಹೊರಗಡೆ ಹೋದವರನ್ನು ಇವರು ಬೇಕು ಪಕ್ಷಕ್ಕೆ ಬಲವರ್ಧನೆಗೆ ಅಂತ ಕರ್ಕೊಂಡಿದ್ದಾರೆ. ಜೊತೆಗೆ ಈ ಆಮ್ ಆದ್ಮಿಯಿಂದ ಬಂದಂಥವರಿಗೆ ಕೂಡ ಸಂಘಟನೆಯಲ್ಲಿ ದೊಡ್ಡ ಜವಾಬ್ದಾರಿ ಕೊಟ್ಟಿರೋದನ್ನು ಗಮನಿಸಬಹುದು. 8 ಜನ ನ್ಯಾಷನಲ್ ಜನರಲ್ ಸೆಕ್ರೆಟರೀಸು, 16 ಜನ ನ್ಯಾಷನಲ್ ಸೆಕ್ರೆಟರೀಸು ಈಗ ಅನೌನ್ಸ್ ಆಗಿದ್ದಾರೆ. ಒಟ್ಟು 13 ವೈಸ್ ಪ್ರೆಸಿಡೆಂಟ್ಸಲ್ಲಿ ಮಹಿಳೆಯರೇ ಅರ್ಧಕ್ಕಿಂತ ಜಾಸ್ತಿ ಇದ್ದಾರೆ ಅನ್ನೋದು ಕೂಡ ಇಂಟ್ರೆಸ್ಟಿಂಗ್. ಸೊ ಮಹಿಳಾ ಪ್ರಾತಿನಿಧ್ಯ, ಯುವಕರಿಗೆ ಅವಕಾಶ ಎಲ್ಲವೂ ಎದ್ದು ಕಾಣಿಸ್ತಾ ಇದೆ. ಕ್ಯಾಬಿನೆಟ್ ಸರ್ಜರಿ ಇನ್ನು ಶುರುವಾಗುತ್ತೆ. ಕ್ಯಾಬಿನೆಟಲ್ಲಿ ಯಾರಿರ್ತಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದು ಸುತ್ತು ಚರ್ಚೆ ಮಾಡಿದ್ದೀವಿ. ಕರ್ನಾಟಕಕ್ಕೂ ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ಈ ಕ್ಯಾಬಿನೆಟ್ ಸರ್ಜರಿದು. ಮೋದಿ ಕ್ಯಾಬಿನೆಟ್ ಒಂದು ಹೊಸ ಸ್ಪರ್ಶದೊಂದಿಗೆ 29 ಚುನಾವಣಾ ತಯಾರಿ ಶುರು ಮಾಡ್ತಾ ಇದೆ. ಮತ್ತು ಈಗ ಬರುವಂಥ UP, ಗುಜರಾತ್, ಪಂಜಾಬ್ ಎಲೆಕ್ಷನ್ ಎಲ್ಲ ದೊಡ್ಡದೊಂದು ಬಲದೊಂದಿಗೆ ಎದುರಿಸುವಂತಹ ಟೀಮ್ ಇದಾಗಿದೆ ನಿತಿನ್ ನಬೀನ್ ಅವರದ್ದು. ಇನ್ನೊಂದು ಮೇಜರ್ ಚೇಂಜ್ ಏನಂದರೆ ಸೋಷಿಯಲ್ ಮೀಡಿಯಾ ಹೆಡ್ ಚೇಂಜ್ ಆಗಿದ್ದಾರೆ. ದೀಪಕ್ ಮಾಷ್ಕೆ ಅವರು ಇನ್ನು ಮುಂದೆ ಅಮಿತ್ ಮಾಳವಿಯಾ ಅವ್ರನ್ನ ರಿಪ್ಲೇಸ್ ಮಾಡಿ ಆ ರೋಲನ್ನು ಪ್ಲೇ ಮಾಡ್ತಾರೆ. ಜನರಲ್ ಸೆಕ್ರೆಟರಿ ಲಿಸ್ಟಲ್ಲಿ ಯಾರ್ಯಾರಿದ್ದಾರೆ? ವಿನೋದ್ ತಾವ್ಡೆ ಮಹಾರಾಷ್ಟ್ರ, ಸುನಿಲ್ ಬನ್ಸಲ್ ಡೆಲ್ಲಿ, ಇದು ಎಕ್ಸ್ಪೆಕ್ಟೆಡ್ಡು. ತ್ರಿಪುರಾ ಬಿಪ್ಲಬ್ ಕುಮಾರ್ ದೇಬ್, ಸ್ಮೃತಿ ಇರಾನಿ UP, ರಾಜಸ್ಥಾನ್ ಸತೀಶ್ ಪೂನಿಯಾ, ಮಧ್ಯಪ್ರದೇಶ ಗಜೇಂದ್ರ ಪಾಟೀಲ್, ಉತ್ತರ ಪ್ರದೇಶ ಹರೀಶ್ ದ್ವಿವೇದಿ. UP ಎಲೆಕ್ಷನ್ ನಿಟ್ಟಿನಲ್ಲಿ ಅಲ್ಲಿ ಹೆಚ್ಚಿಗೆ ರೆಪ್ರೆಸೆಂಟೇಷನ್ ಬೇಕು. ಕ್ಯಾಬಿನೆಟಲ್ಲೂ ಕೂಡ ಅದಾಗತ್ತೆ ಅನ್ನೋ ನಿರೀಕ್ಷೆ ಇದೆ. ಹರಿಯಾಣದಿಂದ ಸಂಜಯ್ ಭಾಟಿಯಾ. ಈ ರೀತಿ ಇದೆ. ಮತ್ತು ರಾಘವ್ ಚಡ್ಡಾ ಹಾಗೆ ಆಪಿಂದ ಬಂದವ್ರಿಗೆಲ್ಲರಿಗೂ ಒಂದೊಂದು ಸ್ಥಾನಮಾನ ಅನ್ನೋದೇನಿತ್ತಲ್ಲ ಅದೇ ರೀತಿ ಉಳಿದವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಪ್ರಮುಖರಿಗೆ. ರಾಘವ್ ಚಡ್ಡಾ ಕ್ಯಾಬಿನೆಟಲ್ಲಿ ಸ್ಥಾನಮಾನ ಸಿಗುತ್ತೆ ಅನ್ನೋ ಚರ್ಚೆ ಏನಾಗುತ್ತೆ ಅನ್ನೋದನ್ನು ಗಮನಿಸಬೇಕು. ಸರಿ, ಇದಿಷ್ಟು ರಾಷ್ಟ್ರ ಮಟ್ಟದಲ್ಲಿ ಸಂಚಲನ ಸೃಷ್ಟಿ ಮಾಡಿರೋ ಬೆಳವಣಿಗೆಗಳು. ಭರ್ಜರಿ ಪ್ಲ್ಯಾನ್ನೊಂದಿಗೆ ಮುನ್ನುಗ್ತಾ ಇದ್ದಾರೆ. ಕರ್ನಾಟಕದ್ದೇನು? ಕರ್ನಾಟಕದ್ದು ಕೂಡ ಪ್ರಾಸೆಸ್ ಶುರುವಾಗಿದೆ ಅನ್ನೋ ಮೆಸೇಜ್ ನಿತಿನ್ ನಬೀನ್ ಅವ್ರ ಕಡೆಯಿಂದಾನೇ ಕ್ಲಿಯರ್ ಕಟ್ಟಾಗಿ ಬಂದಿದೆ. 3 ಜನರನ್ನು ಕರೆಸಿ ಮಾತಾಡಿದ್ದಾರೆ ಅನ್ನೋ ಸುದ್ದಿ ಈಗ ಹೊರಗಡೆ ಬರ್ತಿರೋದು ಡೆಲ್ಲಿ ಮೂಲಗಳಿಂದ. ಅರವಿಂದ್ ಬೆಲ್ಲದ್ದು ಮತ್ತು ನಿರಾಣಿ ಅವರು, ಇವರಿಬ್ಬರು ಹೈಕಮಾಂಡ್ ಮಟ್ಟದಲ್ಲಿ ಚೆನ್ನಾಗಿರೋರು. ಹಿಂದೆಲ್ಲ ಬೊಮ್ಮಾಯಿ ಅವರು CM ಆಗೋಕ್ಕಿಂತ ಮುಂಚೆ ಇವ್ರ ಹೆಸರೆಲ್ಲ ಕೇಳಿ ಬಂದಿತ್ತು, ಓಡಾಟ ಜೋರಾಗಿತ್ತು ಡೆಲ್ಲಿ ಲೆವೆಲಲ್ಲಿ ನೋಡಿರ್ತೀರಿ. ಅದ್ರ ಜೊತೆಗೆ ಈಗ ಕೇಂದ್ರ ಸಚಿವರಾಗಿರುವ ಸೋಮಣ್ಣವರು, ಅವರು ಕಂಟಿನ್ಯೂ ಆಗ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಡೌಟ್ ಇದೆ. ಸಂಘಟನೆ ದೃಷ್ಟಿಯಿಂದ ಅವರನ್ನು ಬೇರೆ ರೋಲ್ ಕೊಟ್ಟು ಕೂರಿಸಬಹುದು ಅನ್ನೋ ಚರ್ಚೆಗಳು ನಡೀತಿರೋ ಹೊತ್ತಲ್ಲೇ ಸೋಮಣ್ಣವರು, ಅರವಿಂದ್ ಬೆಲ್ಲದ್ದು, ನಿರಾಣಿ 3 ಜನ ಡೆಲ್ಲಿಗೆ ಹೋಗಿ ಮಾತುಕತೆ ಮಾಡ್ಕೊಂಡು ಬಂದಿದ್ದಾರೆ ಅಂತ ಈಗ ಗೊತ್ತಾಗ್ತಿದೆ. ನಿತಿನ್ ನಬೀನ್ ಅವರು ಏನೋ ಒಂದು ನಿರ್ಧಾರ ತಗೊಳ್ತಿದ್ದೀವಿ ಅನ್ನುವಂತಹ ಸುಳಿವನ್ನು ಕೊಟ್ಟಿದ್ದಾರೆ. ಆ ನಿರ್ಧಾರ ವಿಜೇಂದ್ರ ಬದಲಾವಣೆಯೋ ಅಥವಾ ಹೊಂದ್ಕೊಂಡು ಹೋಗಬೇಕು ಅನ್ನೋ ಸಂದೇಶವೋ ಯಾವುದನ್ನು ನಾವು ಈಗ ಗೆಸ್ ಮಾಡೋದು ಕಷ್ಟ. ಸುನಿಲ್ ಕುಮಾರ್ ಅವರ ಅಬ್ಬರ ಆರ್ಭಟ ಸೆಷನ್ನಲ್ಲಿ ಎಲ್ಲರಿಗಿಂತ ಜಾಸ್ತಿ ಗಮನ ಸೆಳೆತಿರೋದು ಸುನಿಲ್ ಕುಮಾರ್ ಅವರು. ತುಂಬ ಚೆನ್ನಾಗಿ ತರ್ಕಬದ್ಧವಾಗಿ ಕಟ್ ಹಾಕ್ತಿದ್ದಾರೆ ಆಡಳಿತ ಪಕ್ಷವನ್ನು. ಈಗ ಅಶೋಕ್ ಅವ್ರಿಗೂ ಟೆನ್ಷನ್ ಶುರುವಾಗಿದೆ. ಅಲ್ಲಿ ಕ್ಯಾಬಿನೆಟ್ಗೆ ಎಷ್ಟು ಜನ ಒಕ್ಕಲಿಗರನ್ನು ತಗೊಳ್ತಾರೆ, ಕೇಂದ್ರ ಕ್ಯಾಬಿನೆಟ್ಗೆ ಅಲ್ಲಿರೋರನ್ನ ಬಿಡ್ತಾರಾ ಅನ್ನೋದ್ರ ಮೇಲೆ ಅಶೋಕ್ ಅವರ ಭವಿಷ್ಯದ ಮೇಲೂ ಪರಿಣಾಮ ಆಗುತ್ತೆ. ಮತ್ತು ಲಿಂಗಾಯತ ಕೋಟಾದಲ್ಲಿ
ರಾಘವೇಂದ್ರ ಅವರು, ಬೊಮ್ಮಾಯಿ ಅವ್ರ ಹೆಸರೆಲ್ಲ ಕೇಳಿಬರ್ತಿದೆ. BY ರಾಘವೇಂದ್ರ ಅವ್ರಿಗೆ ಏನಾದರೂ ಎಂಟ್ರಿ ಸಿಕ್ಕಿದ್ರೆ ಇಲ್ಲಿ ಸರ್ಜರಿ ಫಿಕ್ಸ್ ಅಂತ ಅಂದ್ಕೊಳ್ಬಹುದು. ಸೊ ಕರ್ನಾಟಕದಲ್ಲಿ ಮೇಜರ್ ಚೇಂಜಸ್ ಆಗತ್ತೆ ಅನ್ನೋ ಸುಳಿವನ್ನು ಈ ಮೀಟಿಂಗ್ ಮೂಲಕ ನಿತಿನ್ ನವೀನ್ ಕೊಟ್ಟಿದ್ದಾರೆ. ಯಾವ ಸ್ವರೂಪದ ಬದಲಾವಣೆ ಗೊತ್ತಾಗಬೇಕು. ಈ ಕರೆಸ್ಕೊಂಡಿರೋರೆಲ್ಲ ವಿಜಯೇಂದ್ರ ವಿರುದ್ಧ ಮಾತಾಡ್ತಿರೋರೇ ಒಂದು ಲೆಕ್ಕದಲ್ಲಿ. ಬೆಲ್ಲದಿರಬಹುದು, ನಿರಾಣಿ ಇರಬಹುದು, ಸೋಮಣ್ಣವ್ರು ಇರ್ಬೋದು. ವಿಜೇಂದ್ರ ನಾಯಕತ್ವ ಒಪ್ಪದವರು. ಸೊ ಎರಡು ಆ್ಯಂಗಲಲ್ಲಿ ಯೋಚನೆ ಮಾಡ್ಬೋದು. ಒಪ್ಕೊಳ್ಳಿ ಅಂತ ಹೇಳಕ್ಕೆ ಕರೆದಿದ್ರ ಅಂತಲೂ ಅಂದ್ಕೊಳ್ಬೋದು, ಅಥವಾ ಯಾರಿಗೋ ಒಬ್ರಿಗೆ ರೋಲ್ ಕೊಡ್ತಾರಾ ಇವರಲ್ಲಿ ಅನ್ನೋ ಥರನೂ ಅಂದ್ಕೊಳ್ಬಹುದು. ಈ 3 ಜನರಲ್ಲಿ ರೋಲ್ ಕೊಡಬಹುದು ಯಾರಿಗಾದರೂ. ಆದರೆ ಎಲ್ಲರಿಗಿಂತ ಹೆಚ್ಚು ಸದ್ದು ಮಾಡ್ತಿರೋದು ಸುನಿಲ್ ಕುಮಾರ್ ಅವರು. ಅವ್ರಿಗೇನಾದರೂ ಅವಕಾಶ ಕೊಡ್ತಾರಾ? ಕೋಟಾ ಶ್ರೀನಿವಾಸ್ ಪೂಜಾರಿ ಅವ್ರಿಗೇನು ಕೊಡ್ತಾರೆ? ಒಂದೇ ಭಾಗದವ್ರಿಗೆ ಇಬ್ಬರಿಬ್ರಿಗೆ ಅವಕಾಶ ಸಿಗತ್ತಾ? ಯಾರಿಗೆ ಚಾನ್ಸು, ಯಾರಿಗೆ ಮಿಸ್ಸು? ಈ ಥರ ಎಲ್ಲ ಚರ್ಚೆ ಜೋರಾಗಿರೋದು ಈಗ BJP ಸುಮಾರು ಸೆಟ್ಬ್ಯಾಕ್ಗಳಾಗಿವೆ. ಪರಿಷತ್ ಎಲೆಕ್ಷನ್ನು DK ಬರ್ತಾ ಇದ್ದ ಹಾಗೆ CM ಆಗ್ತಿದ್ದಂಗೆ ಅವ್ರಿಗೆ ಆನೆ ಬಲ ಕೊಟ್ಟಂಥ ಎಲೆಕ್ಷನ್ನು. ಪರಿಷತ್ ಎಲೆಕ್ಷನಲ್ಲಿ BJP ಕ್ರಾಸ್ ವೋಟಿಂಗ್ ತಡೆಯುವಲ್ಲಿ ವಿಫಲ ಆಯಿತು. ಈಗ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ಅದರಲ್ಲಾದರೂ ಯಶಸ್ವಿ ಆಗ್ತಾರಾ ವಿಜಯೇಂದ್ರ ಅವರು, R ಅಶೋಕ್ ಅವರು? ನೋಡಬೇಕು. ನಾಗೇಂದ್ರ ರಾಜೀನಾಮೆ ಆಗೋ ತನಕ ಸೆಷನ್ ನಡೆಯೋಕ್ಕೆ ಬಿಡಲ್ಲ ಅಂತಿದ್ದಾರೆ. ಮಾಡೆಲ್ ಅವ್ರಿಗೆ ಮೊನ್ನೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಪಡೆದಂಥ ಮಾಡೆಲ್ ಇದೆ. CJP ಹೋರಾಟ, ಸ್ಟೂಡೆಂಟ್ಸ್ ಪ್ರೊಟೆಸ್ಟು, ಇದು ಒಂದು ದೊಡ್ಡ ಕರಪ್ಷನ್ ಕೇಸು ಮತ್ತು ಸಮುದಾಯ ST ಸಮುದಾಯಕ್ಕೆ ದ್ರೋಹ ಆಗಿದೆ ಅಂತ ಹೋರಾಟ ಮಾಡ್ತಿದ್ದವ್ರು ಇರೋದಲ್ವ. ಇದು ಸಣ್ಣ ವಿಷಯ ಏನಲ್ಲ. ಸೊ ಇದನ್ನು ಗಂಭೀರ ಸ್ವರೂಪಕ್ಕೆ ತಗೊಂಡು ಹೋಗಿ ರಾಜೀನಾಮೆ ಕೊಡಿಸುವಲ್ಲಿ ಯಶಸ್ವಿ ಆಗ್ತಾರ ವಿಜಯೇಂದ್ರ? R ಅಶೋಕ್? ಅವಾಗ ಮೂಡಾ ಕೇಸಲ್ಲಿ ಒಂದು ಹಂತಕ್ಕೆ ಪರಿಣಾಮ ಬೀರಿತ್ತು ಮೈಸೂರು ಚಲೋ ಎಲ್ಲ. ಈಗೇನು ಮಾಡ್ತಾರೆ ಅನ್ನೋದನ್ನು ನೋಡಬೇಕು. ಒಟ್ಟಾರೆಯಾಗಿ ಕೆಲವು ಪ್ರಯತ್ನಗಳಾಗ್ತಿದ್ರು, ಕಡಿಮೆ ಫೋರ್ಸು ಸಾಲದು ಇವರು ಹಾಕ್ತಿರುವಂಥ ಒತ್ತಡ ಆಡಳಿತ ಪಕ್ಷದ ಮೇಲೆ ಅನ್ನುವಂಥ ಒಂದು ಕೂಗು ಪದೇ ಪದೇ ಪಕ್ಷದ ಒಳಗಿಂದನೂ ಹೇಳ್ತಿದೆ, ಡೆಲ್ಲಿಯಿಂದನೂ ಹೇಳ್ತಿದೆ. ಪರಿಷತ್ ಎಲೆಕ್ಷನ್ದಾಯಿತು ಸೆಟ್ ಬ್ಯಾಕು, ಮತ್ತು ಈ ಬಿಡದಿ ಟೌನ್ಶಿಪ್ ಹೋರಾಟದಲ್ಲಿ ವಿಜಯೇಂದ್ರ ಅವ್ರ ಮಾತೆಲ್ಲ ವೈರಲ್ ಆಗಿಬಿಟ್ಟು ಮುಜುಗರಕ್ಕೆ ಕಾರಣ ಆಯಿತು. ಸುಮಾರು ಕೇಸ್ಗಳಲ್ಲಿ BJP ಇನಿಷಿಯೇಟಿವೇ ತಗೊಳ್ತಿಲ್ವ, ಸ್ಲೋ ಮಾಡ್ತಿದೆಯಾ, ಹೈಕಮಾಂಡ್ ಆದೇಶ ಬರೋ ತನಕ ಕಾಯ್ಕೊಂಡು ಕೂತಿರ್ತಾರ, ಇವ್ರಿಗೆ ಐಡಿಯಾಗಳ ಕೊರತೆ ಇದೆಯಾ ಅನ್ನೋ ಮಟ್ಟಿಗೆ ಚರ್ಚೆಗಳೆಲ್ಲ ನಡೀತಾ ಇರ್ತವೆ. KPSC ವಿಚಾರ ಇದೆ. KPSC ಎಷ್ಟು ಜೋರಾಗಿ ಎತ್ಕೊಂಡ್ರು? ಇದು ಕೂಡ ಅದೇ ಪರೀಕ್ಷಾ ಅಕ್ರಮ ಅಲ್ವಾ, ಭ್ರಷ್ಟಾಚಾರ ಅಲ್ವಾ? ಕೇಂದ್ರದಲ್ಲಿ ಅದಕ್ಕೇನೆ ತಲೆ ಬಿದ್ದಿದೆ. KPSC ಅಕ್ರಮ ಎಷ್ಟು ಜೋರಾಗಿ ಇವ್ರು ಎತ್ಕೊಂಡಿದ್ದಾರೆ. ಈಗ ಹನೂರು ಶೂಟೌಟ್ ಪ್ರಕರಣ, ಅದರಲ್ಲಿ ತಲೆದಂಡದ ತನಕ BJPಯ ಈ ಹೋರಾಟಕ್ಕೆ ಫಲ ಸಿಗತ್ತಾ? ನಾಗೇಂದ್ರ ಕೇಸ್ ಏನಾಗತ್ತೆ? ಇದೆಲ್ಲ ನೋಡಬೇಕು. ರಾಜ್ಯ BJPಗರ ಮೇಲೆ ಕಾರ್ಯಕರ್ತರಿಗೇನೆ ಈಗ ಅಸಮಾಧಾನ ಅಲ್ಲಲ್ಲಿ ನಾವು ಗಮನಿಸ್ತಿರೋದು. ಹಾಗಾಗಿ ಕರ್ನಾಟಕದಲ್ಲಿ ವಿಜೇಂದ್ರ ನಾಯಕತ್ವಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಹೈಕಮಾಂಡ್ ನಾಯಕರು ಅನ್ನೋದನ್ನು ಕಾದು ನೋಡಬೇಕು. ಸದ್ಯಕ್ಕಂತೂ 3 ಕರೆಸಿ ಮೀಟಿಂಗ್ ಮಾಡಿದ್ದಾರೆ ಅನ್ನೋದು ಸಿಗ್ತಿರೋ ಡೀಟೇಲ್ಸು. ಸೋಮಣ್ಣವರನ್ನ ಮತ್ತು ಕುಮಾರಸ್ವಾಮಿ ಅವ್ರನ್ನ ಇಬ್ಬರನ್ನೂ ಕೈ ಬಿಡೋ ಚಾನ್ಸ್ ಇದೆ ಕೇಂದ್ರ ಕ್ಯಾಬಿನೆಟ್ಟಿಂದ. ಇಬ್ರಿಗೂ ಒಂದೊಂದು ಇಲ್ಲಿ ಮಹತ್ವದ ದೊಡ್ಡ ರೋಲ್ ನಿಭಾಯಿಸಬೇಕಾಗಿರೋ ಸವಾಲಿರೋದ್ರಿಂದ. ಬಟ್ ಸೋಮಣ್ಣವ್ರನ್ನ ಅಧ್ಯಕ್ಷರಾಗಿಯೋ ಇನ್ನೊಂದೋ ಒಪ್ಕೊಳ್ಳೋದು ಕಷ್ಟ. ಈ ಸಮಯದಲ್ಲಿ ಸ್ವಲ್ಪ ಯುವಕರೇ ಇರಲಿ ಅಂತಲೇ ಬಯಸ್ತಾರೆ. ಪ್ರತಿಪಕ್ಷ ನಾಯಕನಾಗಿ ಕೂಡ ತುಂಬ ಜನ ಅವಕಾಶ ಬಯಸ್ತಾರವರಿದ್ದಾರೆ. ಹಿಂದುಳಿದ ವರ್ಗಕ್ಕೆ ಕೊಡಲಿ, OBC ಕೊಡಲಿ ಅಂತೆಲ್ಲ ಕೇಳ್ತಾರವರಿದ್ದಾರೆ. ಸುನಿಲ್ ಕುಮಾರ್ ಅವ್ರಿಗೆ ಎಂಥ ಅವಕಾಶ ಕಾದಿದೆಯೋ ಗೊತ್ತಿಲ್ಲ. ಸೊ ಈಗಿನ ಪರಿಸ್ಥಿತಿಯಲ್ಲಿ BJPಲಿ ಒಂದು ನಿರ್ಧಾರಕ್ಕೆ ಬರೋದಂತೂ ಗ್ಯಾರಂಟಿ ಅನ್ನೋದನ್ನು ನಿತಿನ್ ನವೀನ್ ಅವರೇ ಫಾರ್ ದ ಫಸ್ಟ್ ಟೈಮ್ ರಾಷ್ಟ್ರದಲ್ಲಿ ಬದಲಾವಣೆ ಆಗ್ತಿರೋ ಟೈಮಲ್ಲೇ ಇಲ್ಲಿದು ಕರೆಸ್ಕೊಂಡು ಮಾತಾಡಿರೋದ್ರಿಂದ ಎಲ್ಲ ರಾಜ್ಯಗಳಲ್ಲೂ ಏನೇನು ಚೇಂಜಸ್ ಮಾಡೋದಿದೆಯೋ ಅದೆಲ್ಲ ಕ್ಲೈಮ್ಯಾಕ್ಸ್ ಈಗಾಗತ್ತೆ ಅನ್ನೋ ಮೆಸೇಜ್ ಕೊಟ್ಟಂಗೆ ಆಗಿದೆ. ತೀವ್ರ ಕುತೂಹಲ, ನಾಯಕರಿಗೆ ಎದೆಯಲ್ಲಿ ಢಾವ ಎಲ್ಲ ಶುರುವಾಗಿರೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.